ಹಾಯ್ ಫ್ರೆಂಡ್ಸ್, ಏಪ್ರಿಲ್ 26ರಂದು ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಆ ಕ್ಷೇತ್ರಗಳಲ್ಲಿನ ಬಿಜೆಪಿ ಅಭ್ಯರ್ಥಿಗಳ ಪತ್ನಿಯರ ಬಗ್ಗೆ ನಿಮಗೆ ಗೊತ್ತಾ? ಈ ಅಭ್ಯರ್ಥಿಗಳು ಪತ್ನಿಯರ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, ಹೆಂಡತಿಯರಿಗೆ ಎಷ್ಟು ಚಿನ್ನ ಕೊಡಿಸಿದ್ದಾರೆ, ಮದುವೆಯೇ ಆಗದ ಅಭ್ಯರ್ಥಿಗಳು ಯಾರು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕೋಟಾ ಶ್ರೀನಿವಾಸ್ ಪೂಜಾರಿ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಸಲ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಣಕ್ಕೆ ಇಳಿದಿದ್ದಾರೆ. ಇವರ ಹೆಂಡತಿ ಹೆಸರು ಶಾಂತ ಅಂತ. ಈಕೆ ಹೆಸರಲ್ಲಿ 1,73,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 150 ಗ್ರಾಂ ಚಿನ್ನಾಭರಣ ಕೂಡ ಇದೆ. ಪ್ರಜ್ವಲ್ ರೇವಣ್ಣ, ಹಾಸನ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇವರು ಇನ್ನೂ ಮದುವೆ ಆಗಿಲ್ಲ. ಹೀಗಾಗಿ ಖುದ್ದು ಪ್ರಜ್ವಲ್ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅಂತ ನೋಡೋದಾದ್ರೆ 40,88,00,000 ರೂಪಾಯಿ ಮೌಲ್ಯದ ಆಸ್ತಿ ಒಡೆಯರಾಗಿದ್ದಾರೆ. ಅದೇ ರೀತಿ 1 ಕೆಜಿ 100 ಗ್ರಾಂನಷ್ಟು ಚಿನ್ನ ಕೂಡ ಹೊಂದಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಈ ಸಲ ಅಳೆದು ತೂಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಟಿಕೆಟ್ ಕೊಟ್ಟು ಕಣಕ್ಕೆ ಬಿಟ್ಟಿದೆ. ಇವರಿಗೆ ಇನ್ನೂ ಮದುವೆ ಆಗಿಲ್ಲ. ಖುದ್ದು ಇವರ ಹೆಸರಲ್ಲಿ 70,56,000 ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 137 ಗ್ರಾಂನಷ್ಟು ಚಿನ್ನ ಇದೆ. ಗೋವಿಂದ ಕಾರಜೋಳ, ಎಸ್ಸಿ ಮೀಸಲು ಕ್ಷೇತ್ರ ಚಿತ್ರದುರ್ಗದಲ್ಲಿ ಬಿಜೆಪಿಯಿಂದ ಗೋವಿಂದ ಕಾರಜೋಳ ಸಿಹಿ ಹುಡುಕಲು ಹೊರಟಿದ್ದಾರೆ. ಇವರ ಹೆಂಡತಿ ಹೆಸರು ಶಾಂತಾದೇವಿ ಅಂತ. ಈಕೆ ಹೆಸರಲ್ಲಿ 1,44,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೊತೆಗೆ ಹೆಂಡತಿಗೆ 1 ಕೆಜಿ 200 ಗ್ರಾಂ ಬಂಗಾರ ಕೂಡ ಕೊಡಿಸಿದ್ದಾರೆ ಗೋವಿಂದ ಕಾರಜೋಳ. ವಿ ಸೋಮಣ್ಣ, ಫುಲ್ ಸರ್ಕಸ್ ಮಾಡಿ ವಿ ಸೋಮಣ್ಣ ತುಮಕೂರು ಬಿಜೆಪಿ ಟಿಕೆಟ್ ಅನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಜಿ ಶೈಲಜಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಆಕೆ ಹೆಸರಲ್ಲಿ ಬರೋಬ್ಬರಿ 43,83,00,000 ರೂಪಾಯಿಯಷ್ಟು ಆಸ್ತಿ ಇದೆ. ಅದೇ ರೀತಿ 2 ಕೆಜಿ 524 ಗ್ರಾಂನಷ್ಟು ಚಿನ್ನ ಕೂಡ ಇದೆ. ಎಚ್ ಡಿ ಕುಮಾರಸ್ವಾಮಿ, ಸಕ್ಕರೆ ನಾಡು ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಹಾರಿದ್ದಾರೆ. ಇವರ ಪತ್ನಿ ಅನಿತಾ ಕುಮಾರಸ್ವಾಮಿ, ಈಕೆ ಹೆಸರಲ್ಲಿ 154 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಅದೇ ರೀತಿ ಹೆಂಡತಿಗೆ 3 ಕೆಜಿ 852 ಗ್ರಾಂನಷ್ಟು ಚಿನ್ನವನ್ನು ಕೊಡಿಸಿದ್ದಾರೆ ಕುಮಾರಸ್ವಾಮಿ. ಯದುವೀರ್ ಒಡೆಯರ್, ಮಹಾರಾಜ ಯದುವೀರ್ ಈ ಸಲ ಬಿಜೆಪಿ ಟಿಕೆಟ್ ತಗೊಂಡು ಮೈಸೂರಿನಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಇವರು ತ್ರಿಷಿಕಾ ಕುಮಾರಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಆಕೆ ಹೆಸರಲ್ಲಿ 1,09,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಹಾಗೆ 2 ಕೆಜಿ 100 ಗ್ರಾಂನಷ್ಟು ಚಿನ್ನಾಭರಣ, ಚಿನ್ನದ ಬಿಸ್ಕೆಟ್ ಇದೆ. ಎಸ್ ಬಾಲರಾಜು, ಎಸ್ಸಿ ಮೀಸಲು ಕ್ಷೇತ್ರ ಚಾಮರಾಜನಗರದಲ್ಲಿ ಬಿಜೆಪಿಯಿಂದ ಎಸ್ ಬಾಲರಾಜು ಕಣಕ್ಕೆ ಇಳಿದಿದ್ದಾರೆ. ಇವರ ಹೆಂಡತಿ ಹೆಸರು ವಿಮಲಾ ಅಂತ. ಈಕೆ ಹೆಸರಲ್ಲಿ 2,66,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 700 ಗ್ರಾಂ ತೂಕದ ಚಿನ್ನ ಕೂಡ ಹೊಂದಿದ್ದಾರೆ. ಡಾಕ್ಟರ್ CN ಮಂಜುನಾಥ್, ಡಿಕೆ ಕೋಟೆ ಅಂತಲೇ ಫೇಮಸ್ ಆಗಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಕಣಕ್ಕೆ ಇಳಿದಿದ್ದಾರೆ. ಇವರ ಪತ್ನಿ ದೇವೇಗೌಡರ ಮಗಳು ಅನಸೂಯ ವೈದ್ಯರಾಗಿದ್ದರೂ ಹೆಂಡತಿ ಹೆಸರಲ್ಲಿ ಚೆನ್ನಾಗಿ ಆಸ್ತಿ ಮಾಡಿಟ್ಟಿದ್ದಾರೆ. ಅನಸೂಯ ಹೆಸರಲ್ಲಿ 52,66,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ ಬರೋಬ್ಬರಿ 6 ಕೆಜಿ 79 ಗ್ರಾಂನಷ್ಟು ಚಿನ್ನಾಭರಣವಿದೆ. ಜೊತೆಗೆ ಬೆಲೆ ಬಾಳುವ ವಜ್ರ, ಹರಳುಗಳು ಕೂಡ ಇವೆ. ಶೋಭಾ ಕರಂದ್ಲಾಜೆ, ಬೆಂಗಳೂರು ಉತ್ತರದಲ್ಲಿ ಬಿಜೆಪಿಯಿಂದ ಕಣಕ್ಕೆ ಇಳಿದಿರೋ ಶೋಭಾ ಕರಂದ್ಲಾಜೆಗೆ ಮದುವೆ ಆಗಿಲ್ಲ. ಇವರು 13,88,00,000 ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. ಹಾಗೆ 1 ಕೆಜಿ 650 ಗ್ರಾಂನಷ್ಟು ಚಿನ್ನಾಭರಣವಿದೆ. PC ಮೋಹನ್, ಹಾಲಿ ಸಂಸದ PC ಮೋಹನ್ ಬೆಂಗಳೂರು ಕೇಂದ್ರದಲ್ಲಿ ಮತ್ತೆ ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದಾರೆ. ಇವರು ಶೈಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಆಕೆ ಹೆಸರಲ್ಲಿ 26,60,00,000 ರೂಪಾಯಿ ಮೌಲ್ಯದ ಆಸ್ತಿ, 500 ಗ್ರಾಂನಷ್ಟು ಚಿನ್ನಾಭರಣ ಇದೆ. ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯಿಂದ ಕಣಕ್ಕೆ ಇಳಿದಿರೋ ತೇಜಸ್ವಿ ಸೂರ್ಯಗೆ ಇನ್ನೂ ಮದುವೆ ಆಗಿಲ್ಲ. ಇವರು ಖುದ್ದು 4,10,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು ಯಾವುದೇ ರೀತಿಯ ಚಿನ್ನ ಇಲ್ಲ.
ಡಾಕ್ಟರ್ ಕೆ ಸುಧಾಕರ್. ವಿಧಾನಸಭೆ ಸೋತ ಕೆ ಸುಧಾಕರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದಾರೆ. ಇವರ ಪತ್ನಿ ಹೆಸರು ಡಾಕ್ಟರ್ ಪ್ರೀತಿ ಜಿಎ ಅಂತ. ಈಕೆ ಹೆಸರಲ್ಲಿ 24 ಕೋಟಿ 4 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ ಹೆಂಡತಿಗೆ 1 ಕೆಜಿಯಷ್ಟು ಚಿನ್ನ ಕೂಡ ಕೊಡಿಸಿದ್ದಾರೆ ಕೆ ಸುಧಾಕರ್. ಎಂ ಮಲ್ಲೇಶ್ ಬಾಬು ಎಸ್ಸಿ ಮೀಸಲು ಕ್ಷೇತ್ರ ಕೋಲಾರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಂ ಮಲ್ಲೇಶ್ ಬಾಬು ಸ್ಪರ್ಧಿಸಿದ್ದಾರೆ. ಇವರು ಮಂಜುಳಾ ಬಿಎಲ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಹೆಸರಲ್ಲಿ 1 ಕೋಟಿ 30 ಲಕ್ಷ ರೂಪಾಯಿಯಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ. ಅದೇ ರೀತಿ ಮಂಜುಳಾ 600 ಗ್ರಾಂ ತೂಕದ ಚಿನ್ನ ಕೂಡ ಹೊಂದಿದ್ದಾರೆ. ಫ್ರೆಂಡ್ಸ್, ಇದು ಜಸ್ಟ್ ಬಿಜೆಪಿ ಅಭ್ಯರ್ಥಿಗಳ ಪತ್ನಿಯರ ಹೆಸರಲ್ಲಿರೋ ಆಸ್ತಿ. ಇದಲ್ಲದೆ ಖುದ್ದು ಅಭ್ಯರ್ಥಿಗಳ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ ಇನ್ನೂ ಆಸ್ತಿ ಇದೆ. ಈ ವಿಡಿಯೋದಲ್ಲಿ ಪತ್ನಿಯರ ಆಸ್ತಿ ಮತ್ತು ಚಿನ್ನದ ಬಗ್ಗೆ ಮಾತ್ರ ಹೇಳಿದ್ದೀವಿ. ಯಾರೆಲ್ಲ ಮದುವೆ ಆಗಿಲ್ಲವೋ ಅಂತವರ ಖುದ್ದು ಆಸ್ತಿಯ ಮಾಹಿತಿ ನೀಡಿದ್ದೀವಿ. ಈ ಬಗ್ಗೆ ನಿಮಗೇನ್ ಅನಿಸ್ತು? ಈ ಅಭ್ಯರ್ಥಿಗಳಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.